ಅವಿ, ನೀನೇನ್ ಮಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಅವನು ಚಿಕ್ಕವನು, ತಿಳಿದೇ ಮಾತಾಡ್ತಾನೆ, ಅದಕ್ಕೆ ಅವನಲ್ಲಿ ಕೈ ಮಾಡ್ತೀಯಾ? ಅಪ್ಪ ಅವ್ನು ಚಿಕ್ಕವನು ಅಂತಾನೆ ಎಷ್ಟೊತ್ತು ಅವ್ನ ಮಾತುಗಳನ್ನ ಸಹಿಸ್ಕೊಂಡು ಸುಮ್ಮನಿದ್ದೆ. ಆದರೆ ಅವ್ನು ಆಡ್ತಿರೋ ಮಾತುಗಳು. ಸ್ಟಾಪ್ ಇಟ್ ಅವಿ, ಇನ್ನೇನು ಹೆಚ್ಚಿಗೆ ಹೇಳ್ಬೇಡ. ಅವನ ಬಗ್ಗೆ ಗೊತ್ತಿಲ್ವಾ ನಿನಗೆ? ಕೋಪದಲ್ಲಿ ಒಂದಲ್ಲ 100 ಮಾತಾಡ್ತಾನೆ. ಆದರೆ ನೀನು ದೊಡ್ಡವನಾಗಿ ಅವನ ಮೇಲೆ ಕೈ ಮಾಡಿದೆಯಲ್ವಾ, ನಾಚಿಕೆ ಆಗಲ್ವಾ ನಿನಗೆ? ಅಣ್ಣ, ಆದರೂ ಅಭಿ ಮಾತಾಡಿ ತಪ್ಪಲ್ವಾ ಅಣ್ಣ? ಅವನು ಏನೇ ಮಾತಾಡಿದ್ರು ತಾಳ್ಮೆಯಿಂದ ಕೇಳಿಸ್ಕೊಂಡು ಮಾತಲ್ಲೇ ಉತ್ತರ ಕೊಡಬೇಕು. ಅದಾಗಲಿಲ್ಲ ಅಂದರೆ ಆ ಜಾಗದಲ್ಲಿ ಇರದೆ ಹೊರಟೋಗ್ಬೇಕು. ಅದು ಬಿಟ್ಟು ಅವನ ಮೇಲೆ ಕೈ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದೀವಿ ಇವನಿಗೆ? ಮಾಧವ್ ಅವರೇ, ಅವಿಗೂ ಕೋಪ ಬಂದು. ನೀವು ಮಾತಾಡಬೇಡಿ ತುಳಸಿಯವರೇ, ಇದೆಲ್ಲ ಆಗ್ತಿರೋದು ನಿಮ್ಮಿಂದನೇ. ನೀವು ಕೊಡ್ತಿರೋ ಸಲಿಗೆಯಿಂದನೇ ಅವ್ನು ಮಾಡ್ತಿರೋದೆಲ್ಲ ಸರಿ ಅಂತ ಅವನು ತಿಳ್ಕೊಳ್ತಾನೆ. ಅಪ್ಪ, ಅಮ್ಮನಿಗೆ ಯಾಕೆ ಬೈತಿದ್ದೀರಾ? ಇದರಲ್ಲಿ ಅಮ್ಮಂದೇನು ತಪ್ಪಿದೆ? ಸರಿ, ಅವ್ರು ತಪ್ಪಿಲ್ಲ ಅಂದಮೇಲೆ ತಪ್ಪು ಮಾಡಿರೋ ನೀನೇ ತಾನೆ. ಮನೇನ ಏನು ಅನ್ಕೊಂಡಿದ್ದೀರಾ ನೀವೆಲ್ಲ? ಈ ಮನೇಲಿ ಎಲ್ಲರೂ ಒಟ್ಟಿಗೆ ಇದ್ರೆ ನೆಮ್ಮದಿ ಇರುತ್ತೆ ಅನ್ಕೊಂಡಿದ್ದೆ, ಆದರೆ ಹೊಡೆದಾಡೋಷ್ಟು ಮುಂದುವರಿತೀರಾ ಅನ್ಕೊಂಡಿರ್ಲಿಲ್ಲ. ಇಲ್ಲ, ನನ್ನ ನಂಬಿಕೆ ಸುಳ್ಳಾಗೋಯ್ತು. ನಿನಗೆ ಈ ಮನೇಲಿರೋ ಅರ್ಹತೆ ಇಲ್ಲ ಅವಿ. ಈಗಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗು. ಏನು ಸಿರಿಯೋರ್ ಸವಾರಿ ಎಲ್ಲೋ ಹೊರಟಿರಾಗಿದೆ? ಇವತ್ತು ನಾನು ನಿಮ್ಮ ಜೊತೆ ಬರ್ತೀನಿ. ನನ್ನ ಜೊತೆ ಬರ್ತೀಯ? ನಾನು ಹೋಗ್ತಿರೋದು ಕೆಲ್ಸಕ್ಕೆ, ಪಿಕ್ನಿಕ್ಗಲ್ಲ. ಪರವಾಗಿಲ್ಲ, ನಾನು ಬರ್ತೀನಿ. ನನಗಾದ್ರಲ್ಲಿ ಕೆಲಸ ಇರುತ್ತೆ, ನಿನಗೇನಿದೆ ಅಲ್ಲಿ? ನೀನ್ಯಾಕೆ ಬರಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಬರ್ತೀನಿ ಅಂದಮೇಲೆ ಬರ್ತೀನಿ ಅಷ್ಟೆ. ಬೇಡ ಬಾಸು, ಆ ಮನೇಲಿ ಒಬ್ಬೊಬ್ರು ಒಂದೊಂಥರ ಆಡ್ತಾರೆ. ನಾನು ಹೇಗೋ ಸಹಿಸ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಅನುಭವಿಸ್ತಿರೋದೇ ಸಾಕು. ನಿಂಗೆ ಆ ಮನೆ ಸಹಸ ಬೇಡವೇ ಬೇಡ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ನೀನು ಯಾಕೆ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಕೆಲಸ ಬಿಟ್ಬಿಡು. ತಮಾಷೆ ಮಾಡಿದೆ. ಶಿವ ಪಾರ್ವತಿ ಹಿಮಾಲಯದಲ್ಲಿ ಕೊರಿಯೋ ಚಳಿನಲ್ಲಿದ್ರೂ ಗಣಪತಿಗೆ ಮಾತ್ರ ಅದು ಬೆಚ್ಚಗಿರೋ ಗೂಡು ಅನ್ಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನು ಹಾಗಂದ್ರೆ? ಅಂದರೆ ತಾಯಿ ಇರೋ ಜಾಗ ಮಕ್ಕಳಿಗೆ ಸ್ವರ್ಗ ಇದ್ದ ಹಾಗೆ ಅಂತ ನನಗೆ ಗೊತ್ತು ಒಂದೇ. ಈಗ ಆ ತಾಯಿ ಕರೆದಿರೋದಕ್ಕೆ ನಾನು ಬರ್ತಾ ಇರೋದು. ಅಮ್ಮ ನನ್ನನ್ನು ಕುಂಕುಮಕ್ಕೆ ಕರೆದಿದ್ದಾರೆ, ಅದಕ್ಕೆ ನಾನು ನಿನ್ನ ಜೊತೆ ಬರೋಣ ಅಂತ ಹೊರಟಿರೋದು. ಬೇಡ ಬಾಸು, ನೀನಲ್ಲಿಗೆ ಬರೋದು ಸರಿಯಲ್ಲ. ಬೇಡವಾ? ಯಾಕೆ? ನಾನು ಕುಂಕುಮಕ್ಕೆ ತಾನೇ ಬರ್ತಾ ಇದ್ದೀನಿ. ಇಲ್ಲ, ಆ ಮನೇಲಿ ಯಾಕೋ ವಾತಾವರಣ ಸರಿ ಇಲ್ಲ. ಅಭಿ ಮತ್ತು ಅವಿ ಮಧ್ಯೆ ತುಂಬ ಮನಸ್ತಾಪಗಳು ನಡೀತಾ ಇದೆ. ಹಬ್ಬ ಅಂತ ಬಂದಾಗ ಅಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳೇ ಆಗ್ತಾ ಇದೆ. ಇಂಥ ಟೈಮಲ್ಲಿ ನೀನು ಜೊತೆ ಅಲ್ಲಿ ಬರೋದು ಯಾಕೋ ಸರಿ ಕಾಣ್ತಾ ಇಲ್ಲ. ಅದು ಅಲ್ಲದೆ ನೀನು ಮನೆಗೆ ಹೋಗೋದೇ ನನಗೆ ಇಷ್ಟ ಇಲ್ಲ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ ಬಸ್ಸು? ನೋಡೋಕ್ಕೆ ಸಾಕ್ಷಾತ್ ಲಕ್ಷ್ಮೀ ಥರನೇ ಕಾಣಿಸ್ತಾ ಇದೆಯಾ, ರೆಡಿ ಆಗಿದೆಯಾ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗ್ಬೋದಲ್ವಾ?
ಹಾಂ? ಆಯ್ತು ಬಿಡು, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಅಲ್ಲಿಗೆ ಹೋಗಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಕುಂಕುಮ ಕರೆದಿದ್ದಾರೆ, ನಾನು ಅಲ್ಲೇ ಹೋಗಿ ಬರ್ತೀನಿ. ಆಗಬಹುದು, ನನಗೇನು ಅಭ್ಯಂತರ ಇಲ್ಲ. ಹೊರಡೋಣವಾ? ಏನ್ ಹೇಳ್ತಿದ್ದೀರಾ? ನಾವು ಮನೆ ಬಿಟ್ಟು ಹೋಗ್ಬೇಕಾ? ಹೋಗಬೇಕು ಅಂದರೆ ಹೋಗಬೇಕು. ಮನೆಯಲ್ಲಿ ಹಿರಿಯರು ಅಂತ ನಾವಿದ್ದೀವಿ. ನಮ್ಮ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲದೆ ಈ ರೀತಿ ಹೊಡೆದಾಡ್ತಿರಲ್ಲ, ನಿಮಗೆ ಈ ಮನೇಲಿರುವ ಯೋಗ್ಯತೆ ಇದೆಯಾ? ಮಾಧವ್ ಅವರೇ, ಯೋಗ್ಯತೆ ಬಗ್ಗೆ ಮಾತಾಡಬೇಡಿ. ಈ ಮನೆಗೋಸ್ಕರ ಅವಿ ಆಗ್ಲಿ ಪೂರ್ಣಿ ಆಗ್ಲಿ ಎಷ್ಟು ದುಡ್ದಿದ್ದಾರೆ ಅಂತ ನಿಮ್ಗೆ ಗೊತ್ತು. ಏನು ಮಾಡಿದ್ರೇನು? ಒಂದು ಗಿಡ ನೆಟ್ಟು ವರ್ಷ ಪೂರ್ತಿ ನೀರು ಹಾಕಿ ಬೆಳೆಸಿದ ಮಾತ್ರಕ್ಕೆ ಅದನ್ನು ಕಿತ್ತು ಹೊಸಕಾಕೋದು ಸರಿನಾ? ಇಷ್ಟು ವರ್ಷ ಅವನ ಮೇಲೆ ಇವರಿಟ್ಟಿರೋ ಪ್ರೀತಿ ಬೂಟಾಟಿಕೆ ಅನಿಸ್ತಿದೆ ನನಗೆ. ಅಪ್ಪ, ನೀವು ಈ ಥರ ಮಾತಾಡ್ತಿದ್ದೀರಾ? ಮಾತಾಡಬೇಡ ಅಂತ ಹೇಳಿದ್ನಲ್ಲ. ನೀವು ಒಂದೇ ಒಂದು ಕ್ಷಣನೂ ನಿನ್ನನ್ನು ಈ ಮನೇಲಿ ನೋಡೋಕೆ ಇಷ್ಟ ಇಲ್ಲ ನನಗೆ. ಹೊರಟೋಗಿಲ್ಲಿಂದ. ಅಯ್ಯೋ ಬಾವ, ಆತ್ರ ಪಟ್ಟು ಇಂಥ ನಿರ್ಧಾರ ತಗೋಬೇಡಿ. ಕೋಪದ ಕೈಲಿ ಬುದ್ಧಿ ಕೊಡಬೇಡಿ. ಅದನ್ನ ಇವರಿಬ್ಬರಿಗೆ ಹೇಳು. ತಮ್ಮನ ಮೇಲೆ ಕೈ ಮಾಡುವಷ್ಟು ಮುಂದುವರೆದಿದ್ದಾನೆ ಅಂದಮೇಲೆ ನಾಳೆ ದಿನ ನನ್ನ ಮೇಲೆ ಕೈ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಕಳ್ಸು ಇರೋನ ಮನೆಯಿಂದ ಆಚೆ. ಅವನು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ಮಾಧವ್ ಅವರೇ? ಸರಿ ಯಾವುದು ತಪ್ಪು ಯಾವುದು ಅಂತ ತಿದ್ದಿ ಬುದ್ಧಿ ಹೇಳೋದೇ ಈ ಮನೆಯಲ್ಲಿ ದೊಡ್ಡ ತಪ್ಪ. ನೋಡಿ ತುಳಸಿಯವರೇ, ನೀವು ಈ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಯಾಕೆ ಕೇಳಬಾರ್ದು? ನಾನು ಈ ಮನೆಯಲ್ಲಿ ಒಬ್ಳು, ಅವನು ನನ್ನ ಮಗ. ನೀವು ಅವನನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂದಾಗ ನಾನು ಕೇಳ್ಕೊಂಡು ಸುಮ್ಮನಿರ್ಬೇಕಾ? ನೋಡಿ ತುಳಸಿಯವರೇ, ನೀವು ಅವನ ಮೇಲಿಟ್ಟಿರುವ ಕುರುಡು ಪ್ರೀತಿನೇ ಅವನ ತಪ್ಪುಗಳನ್ನ ಮುಚ್ಚಾಕ್ತಿದೆ. ಅವನು ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆದ್ರೆ ಈಗ ನೀವು ತಗೋತಾ ಇದ್ದೀರಲ್ಲ ನಿರ್ಧಾರ, ಇದು ತಪ್ಪು. ತಪ್ಪು ಸರಿ ನನಗೆ ಬೇಕಾಗಿಲ್ಲ. ಅವನು ಈ ಮನೆ ಬಿಟ್ಟು ಹೋಗಬೇಕು. ಅವನು ಈ ಮನೆ ಬಿಟ್ಟು ಹೋದ್ರೇ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದು. ಇಲ್ಲ, ನಾನು ಈ ಮಾತನ್ನು ಒಪ್ಪಲ್ಲ. ನೀವು ಒಪ್ಪಲಿ ಬಿಡ್ಲಿ, ಈ ಮನೇಲಿ ನಾನು ಹೇಳಿದ್ದೆ ಫೈನಲ್. ಮನೆಗೋಸ್ಕರ, ಈ ಮನೆ ನೆಮ್ಮದಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗೂ ಒಂದು ವೇಳೆ ಈ ಮನೆ ಭಾಗ ಆಗಲೇಬೇಕು ಅನ್ನೋದಾದರೆ ಅದು ಆಗೋಗ್ಲಿ. ಏನ್ ಮಾತಾಡ್ತಾ ಇದ್ದೀರಾ ಮಾಧವ್ ಅವರೇ? ಇಷ್ಟು ವರ್ಷ ಅಪ್ಪ ಅಂತ ಕರೀದಿರೋ ಮಗ ಈಗ ನಿಮ್ಮನ್ನ ಅಪ್ಪ ಅಂತ ಸ್ವೀಕಾರ ಮಾಡಿದಾನೆ. ಈಗ ಅವನನ್ನ ನಿಮ್ಮಿಂದ ದೂರ ಮಾಡಬೇಡಿ. ಅಭಿ ಇನ್ನು ಚಿಕ್ಕೋನು, ಒಪ್ಕೋತೀನಿ. ಆದ್ರೆ ಅವನಿಗೆ ಹೊಡೆದು ಬುದ್ಧಿ ಹೇಳೋ ಹಕ್ಕು ಅವಿಗಿಲ್ವಾ? ನೋಡಿ ತುಳಸಿಯವರೇ, ಇವರು ನನ್ನ ಮಕ್ಕಳು, ಇದು ನನ್ನ ಮನೆ. ಇವ್ರ ಬಗ್ಗೆ ಆಗಲಿ ಈ ಮನೆ ಬಗ್ಗೆ ಆಗಲಿ ಏನು ನಿರ್ಧಾರ ತಗೊಳ್ಬೇಕು ಅನ್ನೋದು ನನಗೆ ಬಿಟ್ಟಿರೋದು. ದಯವಿಟ್ಟು ಇದರಲ್ಲಿ ಯಾರೂ ತಲೆ ಹಾಕಬೇಡಿ. ಹೌದಾ? ಇದು ನಿಮ್ಮ ಮನೆ, ಇವರು ನಿಮ್ಮ ಮಕ್ಕಳ? ಹಾಗಿದ್ರೆ ಈ ಮನೆಗೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ನೇರವಾಗಿ ಹೇಳ್ತಾ ಇದ್ದೀರಾ? ಸರಿ ಬಿಡಿ,
ಅವಿ ನಿಮ್ಮೊಬ್ರಿಗೆ ಮಾತ್ರ ಮಗ ಅಲ್ಲ, ಅವನು ನನಗೂ ಮಗನೇ. ಅವನು ಈ ಮನೆಯಲ್ಲಿ ಇರಬಾರ್ದು ಅಂದರೆ ನಾನು ಈ ಮನೇಲಿರಲ್ಲ. ಸರಿ, ನಾನು ಹೋಗಿ ಬರ್ತೀನಿ. ನೀನು ಕರ್ಕೊಂಡು ಹೋಗ್ತಿಲ್ಲ ಅಂತ ಏನು ಬೇಜಾರಿಲ್ಲ ತಾನೆ? ಹಾಗೆಲ್ಲ ಏನು ಇಲ್ಲ ಸಮರ್ಥ್. ನೀನ್ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಅಲ್ಲೇ ಅಷ್ಟು ಸಮಸ್ಯೆಗಳಿರ್ಬೇಕಾದ್ರೆ ಇಂಥ ಸಮಯದಲ್ಲಿ ನಾನು ಅಲ್ಲಿಗೆ ಬಂದ್ರೆ ಚೆನ್ನಾಗಿರಲ್ಲ. ನೀನ್ ಹೋಗ್ಬಾ. ಆಯ್ತು, ಅಕ್ಕಪಕ್ಕದ ಮನೆ ಕುಂಕುಮ ಹೋಗಿ ಬರ್ತೀನಿ ಅಂದಲ್ಲ, ಹೋಗ್ಬಾ. ಸಂಧ್ಯಾ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಿಲ್ಲ ಸಿರಿ, ಅದು ಸುಮ್ಮನೆ ಕಾಯ್ತಾ ಇದ್ದೆ. ಕಾಯ್ತಾ ಇದ್ಯಾ? ಯಾರಿಗೆ? ಯಾರಿಗೆ? ನಾನು ಯಾರಿಗೆ ಕಾಯ್ತಿದ್ದೆ? ಯಾರಿಗೂ ಇಲ್ವೇ? ಅದು ನೀನ್ ಬರ್ಲಿ ಅಂತಾನೆ ಕಾಯ್ತಿದ್ದೆ ಸಿರಿ. ಏನೋ ಆಗಿದೆ ನಿನಗೆ. ಬೆಳಗ್ಗೆಯಿಂದ ಒಂಥರ ಮಾತಾಡ್ತಾ ಇದ್ಯಾ, ಯಾಕೆ? ಏನಾದರೂ ಪ್ರಾಬ್ಲಮಾ? ನನಗೇನು ಪ್ರಾಬ್ಲಮ್ ಇರುತ್ತೆ? ಏನೋ ಪ್ರಾಬ್ಲಮ್ ಇಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ಸರಿ, ಹಾಗಿದ್ರೆ ಬಾ, ಅಕ್ಕಪಕ್ಕದ ಮನೆಗೆ ಕುಂಕುಮಕ್ಕೆ ಹೋಗಿ ಬರೋಣ. ನಾನು ಬರ್ಬೇಕಾ? ಮುತ್ತೈದೇರ್ನ ಕುಂಕುಮ ಕರೆದಾಗ ಖುಷಿಯಿಂದ ಹೋಗ್ಬೇಕು, ಬರ್ಬೇಕಾ ಅಂತ ಎಲ್ಲ ಕೇಳಬಾರ್ದು. ಸುಮ್ಮನೆ ಬಾ. ಅಲ್ಲ ಸಿರಿ, ಅದು ನಾನು ಬಾ ಅಂದ್ರೆ ಬರ್ಬೇಕು, ಬಾ. ಅರೆ, ಇದ್ಯಾಕೆ ಸಂಧ್ಯಾ ಮುಖ ಮುಚ್ಕೊಂಡು ಬರ್ತಿದ್ಯಾ? ಏನಿಲ್ಲ ಸಿರಿ, ಅದು ಬಿಸಿಲಲ್ವಾ, ಟ್ಯಾನ್ ಆಗುತ್ತೆ. ಸರಿ ಬಾ. ಅದಕ್ಕೆ ಏನು ಹೇಳ್ತಿದ್ದೀರಾ ನೀವು? ಯಾಕೆ ಹೀಗೆ ಆಡ್ತಿದ್ದೀರಾ ಎಲ್ಲ ನೀವು? ಆಗಿದ್ದಾಗೋಯ್ತು, ಎಲ್ಲ ಇಲ್ಲಿಗೆ ಬಿಟ್ಬಿಡಿ. ಈ ಮಾತನ್ನ ನೀವು ನಿಮ್ಮ ಅಣ್ಣಂಗೆ ಹೇಳಿ ಮಹೇಶ್ ಅವರೇ. ಅವಿ, ಪೂರ್ಣಿ, ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಕ್ಷಣನೂ ನಾವು ಈ ಮನೇಲಿ ಇರೋದು ಬೇಡ. ನಡೀಲಿ, ಹೊರಡೋಣ. ಅಮ್ಮ, ನಾನು ಮಾಡಿರೋ ತಪ್ಪಿಗೆ ನೀವೇನಕ್ಕೆ ಮನೆ ಬಿಡಬೇಕು? ಈಗೇನು ಈ ಮನೆಯಲ್ಲಿ ನಾನು ನನ್ನ ಹೆಂಡತಿ ಬರ್ತಾನೆ, ನಾವೇ ಹೋಗ್ತೀವಿ. ಇದು ತಪ್ಪು ಸರಿ ಪ್ರಶ್ನೆ ಅಲ್ಲ ಅವಿ. ಈ ಮನೆಗೆ ಸಂಬಂಧಪಟ್ಟಿರೋರಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ ನಿಮ್ಮಪ್ಪ. ಹಾಗಿದ್ಮೇಲೆ ನಾವ್ ಯಾಕೆ ಇಲ್ಲಿರ್ಬೇಕು? ನಡೀರಿ, ಹೊರಡೋಣ. ಏನು ಹೋಗ್ತೀನಿ ಅಂತ ಹೆದರ್ತಾ ಇದ್ದೀರಾ? ನೀವ್ಯಾರು ಇಲ್ಲ ಅಂದ್ರೆ ನಮ್ಗೆ ಬದುಕೋಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಅವನನ್ನೇ ವಹಿಸ್ಕೊಂಡು ಮಾತಾಡೋದಾದ್ರೆ ನೀವು ಇಲ್ಲಿರೋದು ಬೇಕಾಗಿಲ್ಲ. ಎಲ್ಲ ನನಗೆ ಸಾಕಾಗೋಯ್ತು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಮಾಧವ್ ಅವರೇ. ಇಂಥ ಮಾತುಗಳನ್ನ ನಿಮ್ಮ ಬಾಯಿಂದ ಕೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬರ್ತೀನಿ. ಅವಿ, ಬಾ. ಅದಕ್ಕೆ ಬಾ. ಅದಕ್ಕೆ ಪ್ಲೀಸ್ ಅದಕ್ಕೆ ಹೋಗ್ಬೇಡಿ. ಅದಕ್ಕೆ ಅಣ್ಣ ಅಣ್ಣ ಒಂದು ನೋಡಿ ಅಣ್ಣ. ಅಣ್ಣ ಅಣ್ಣ ಬೇಡ ಅಂತ ಹೇಳೋಣ. ಹೋಗ್ಲಿ ಬಿಡು, ಈ ಮನೆ ಯಾವತ್ತೋ ಭಾಗ ಆಗ್ಬೇಕಾಗಿತ್ತು. ಹಾಗಾಗ್ಬೇಕು ಅನ್ನೋದೇ ಎಲ್ಲರ ಮನಸ್ಸಲ್ಲಿರುವಾಗ ಅವ್ರು ಇಲ್ಲಿಂದ ಹೋಗೋದೇ ಒಳ್ಳೇದು. ಇನ್ಮೇಲಾದ್ರೂ ಈ ಮನೇಲಿ ನೆಮ್ಮದಿ ಇರುತ್ತೆ. ಕಡೆ ಪಕ್ಷ ಈ ಮನೇಲಿರೋರಾದ್ರೂ ಖುಷಿಯಾಗಿರ್ಬೋದು. ಅಣ್ಣ ಅಣ್ಣ ಪಾಪು, ಕಾರ್ತಿಗಿ, ಅವಿ,
ಪೂರ್ಣಿ ನಡೀರಿ ಹೊರಡೋಣ. ಅಮ್ಮ ನಾವು ಮಾಡ್ತಿರೋದು ಸರಿ ಇದೆಯಾ? ಇದು ಯಾವುದು ನಮ್ಮ ನಿರ್ಧಾರ ಅಲ್ಲ. ಅವ್ರು ಏನು ಹೇಳ್ತಾ ಇದ್ದಾರೋ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಏನಾಯ್ತು ಇವ್ರಿಗೆ? ಯಾಕೆ ಹೀಗಿದ್ದಾರೆ? ಹಬ್ಬದ ದಿನ ಇದ್ದಕ್ಕಿದ್ದ ಹಾಗೆ ಇವ್ರು 3 ಜನ ಎಲ್ಲಿ ಹೊರಟಿದ್ದಾರೆ? ಪಾಪು ನಡಿ. ಮೇಡಮ್ ಯಾವ ಕಡೆ ಹೋಗ್ತಾ ಇದ್ದೀವಿ? ಹೇಳಿದ್ನಲ್ಲ, ಮೊದಲು ಕಾರ್ ತೆಗಿ. ಬನ್ನಿ. ಏನಾಗಿದೆ ಇವ್ರಿಗೆ? ಮನೇಲೇನಾದರೂ ಗಲಾಟೆ ಆಯ್ತಾ? ಎಲ್ಲಿಗೆ ಹೋಗ್ತಿರ್ಬೋದು? ಈಗ ಏನಾಯ್ತು ಅಂತ ಕೇಳಲ್ಲ. ಬೇಡ, ಬೇಜಾರಲ್ಲಿದ್ದಾರೆ ಅನಿಸುತ್ತೆ. ಈಗ ಕೇಳೋದು ಬೇಡ. ಆದರೆ ಯಾಕೆ ಹೀಗಿದ್ದಾರೆ? ಇಷ್ಟು ವರ್ಷ ಅವನ ಮೇಲೆ ಇವರಿಟ್ಟಿರೋ ಪ್ರೀತಿ ಬೂಟಾಟಿಕೆ ಅನಿಸ್ತಿದೆ ನನಗೆ. ನಿನಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟು. ಅವನು ಈ ಮನೆ ಬಿಟ್ಟು ಹೋಗಬೇಕು. ಅವನು ಈ ಮನೆ ಬಿಟ್ಟು ಹೋದ್ರೇ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋದು. ಅಣ್ಣ, ಯಾಕೆ ಹಿಂಗೆ ಮಾಡಿಬಿಟ್ಟೆ ನೀನು? ಅಭಿ ಮನೆ ಬಿಟ್ಟು ಹೋಗುವಾಗ ಅವನನ್ನು ತಡೆಯೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಪಟ್ಟೆ. ಇವತ್ತು ಅವಿನ ನೀನೇ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟಲ್ಲ ಅಣ್ಣ. ಅವರನ್ನ ತಡಿಬೇಕು ಅಂತ ಅನ್ನಿಸ್ಲಿಲ್ವಾ ನಿನಗೆ? ಯಾಕೆ ಇಷ್ಟು ಕಲ್ಲಾಗಿ ಹೋಗ್ಬಿಟ್ಟೆ ಅಣ್ಣ? ಇಲ್ಲ ಮಹೇಶ, ಹೋಗಲೇಬೇಕು ಅಂತ ನಿರ್ಧಾರ ಮಾಡಿರೋರನ್ನ ಒತ್ತಾಯ ಮಾಡಿ ಇಲ್ಲೇ ಇರಿಸ್ಕೊಂಡ್ರೆ ಯಾರಿಗೂ ನೆಮ್ಮದಿ ಇರಲ್ಲ. ನನ್ನ ನಿರ್ಧಾರ ಸರಿಯಾಗೇ ಇದೆ. ಇನ್ನು ಮುಂದೆ ಆದರೂ ಈ ಮನೆ ಜಗಳ ಇಲ್ಲದೆ ಶಾಂತವಾಗಿರಲಿ. ಬಾವಾ, ಮನೆ ಮಕ್ಕಳು ದೂರ ಆದರೆ ಮನೇಲಿ ಶಾಂತಿ ನೆಮ್ಮದಿ ಇರುತ್ತೆ ಅಂತ ನೀವು ಹೇಗೆ ಅಂದ್ಕೋತೀರಾ? ಅವರಿನ್ನೂ ಚಿಕ್ಕವರು, ದುಡುಕ್ ಬುದ್ಧಿ. ನೀವೇ ಅವ್ರಿಗೆ ತಿಳುವಳಿಕೆ ಹೇಳಬೇಕಾಗಿತ್ತು. ತಿಳುವಳಿಕೆ ಹೇಳಿದ್ರೆ ಕೇಳೋ ತಾಳ್ಮೆ ಯಾರಿಗಿತ್ತು? ಅವರಿಬ್ರು ಹೇಗೆ ಮಾತಾಡಿದ್ರು ಅಂತ ನೀನೇ ನೋಡಿದೆಯಲ್ಲ ಶಾರ್ವರಿ. ಈ ವಿಷಯದಲ್ಲಿ ನಾನು ಯಾರ ಮಾತು ಕೇಳೋದಿಲ್ಲ. ಮನೇಲಿ ಇಷ್ಟೆಲ್ಲ ಆದಮೇಲೆ ಅವರಿಬ್ರು ಒಟ್ಟಿಗೆ ಇರೋದು ಸರಿಯಲ್ಲ. ಹಾವು ಮುಂಗ್ಸಿನ ಒಟ್ಟಿಗೆ ಇಟ್ಟರೆ ಆ ಮನೇಲಿ ನೆಮ್ಮದಿ ಇರೋದಕ್ಕೆ ಹೇಗೆ ಸಾಧ್ಯ? ಏನಣ್ಣ ನೀನು, ನಿನ್ನ ಬಾಯಿಂದ ಬರೋ ಮಾತಾ ಇದು? ಅವರಿಬ್ರು ರಾಮ ಲಕ್ಷ್ಮಣ ಅಂತ ಹೇಳ್ತಿದ್ದೋ ನೀನು. ಅವರನ್ನ ಈಗ ಹಾವು ಮುಗಿಸಿತಾರ ಅಂತ ಹೇಳ್ತಿದ್ದೀಯ. ಈಗ ಅವರಿಬ್ಬರು ಹಾಗೆ ಆಡ್ತಿದ್ದಾರಲ್ಲ ಮಹೇಶ. ನನಗೆ ಈ ಮನೆ ನೆಮ್ಮದಿ ಮುಖ್ಯ. ಅವರಿಬ್ಬರು ಬೇರೆ ಬೇರೆ ಇದ್ರೇ ಚೆನ್ನಾಗಿರ್ತಾರೆ ಬಿಡು. ಹೇಗಣ್ಣ ಚೆನ್ನಾಗಿರ್ತಾರೆ? ನಾನು ನೀನು ಬೇರೆ ಆದರೆ ಚೆನ್ನಾಗಿರ್ತೀವ? ಹಾಗೆ ಅವರು ಚಿಕ್ಕಂದಿಂದ ಒಬ್ರನ್ನ ಬಿಟ್ಟು ಒಬ್ಬರು ಇದ್ದೋರಲ್ಲ. ಯಾವುದೋ ಸಣ್ಣ ವಿಷಯಕ್ಕೆ ಈ ಇಬ್ಬರು ಜಗಳ ಆಡ್ಕೊಂಡಿದ್ದಾರೆ ಅಂತಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನೀನು ತಪ್ಪು ಮಾಡಿಬಿಟ್ಟೆ ಅಣ್ಣ. ಸರಿ ತಪ್ಪಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಮಹೇಶ. ನನ್ನ ಕಣ್ಣೆದುರಿಗೆ ನನ್ನ ಮಕ್ಕಳು ಆ ರೀತಿ ಜಗಳ ಆಡೋದನ್ನು ನೋಡೋದಕ್ಕಿಂತ ಅವರಿಬ್ಬರು ದೂರ ಆಗೋದೇ ಒಳ್ಳೇದಲ್ವಾ? ಏನಣ್ಣ ನೀನು ಕಣ್ಣಿಗೆ ಧೂಳು ಬೀಳುತ್ತೆ ಅಂತ ಕಣ್ ತೆಗಿಯೋ ಮಾತಾಡ್ತಿದ್ಯಾ? ನೀನು ಇಷ್ಟೊಂದು ಬದಲಾಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಹೌದು ಬಾವಾ, ಅವಿ ಇಬ್ರು ನನ್ನ 2 ಕಣ್ಣುಗಳಿದ್ದ ಹಾಗೆ. ಅವರನ್ನು ನಾನು ಹೆತ್ತಿಲ್ಲ ಅಂದ್ರು ಎತ್ತಿ ಆಡಿಸಿದ್ದೀನಿ. ನನ್ನ ಮಗಳಿಗಿಂತ ಹೆಚ್ಚಾಗಿ ಅವರನ್ನು ಪ್ರೀತಿ ಮಾಡಿದ್ದೀನಿ. ನನ್ನ ಮಕ್ಕಳು ನನಗೆ ಬೇಕು ಬಾವಾ, ನನ್ನ ಮಕ್ಕಳು ನನಗೆ ಬೇಕು. ಅವರಿಬ್ರು ನನಗೆ ಬೇಕು. ಅಣ್ಣ ನೀನೇ ಅವಿನ. ಸಾಕು ಮಹೇಶ,
ನೀನು ಹೇಳಬೇಡ, ನನ್ನನ್ನು ಬಿಟ್ಬಿಡು. ನಾನು ಸ್ವಲ್ಪ ಒಬ್ಬನೇ ಇರಬೇಕು.